ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 23ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರ ಪ್ರತ್ಯಕ್ಷೆ ಎಂದು ದೇವರು ಎದುರು ನೋಡುವಂತ 3 ಕಾರ್ಯ ಅದಂದ್ರೆ ನಮ್ಮ ಪ್ರಾಣ ಆತ್ಮ ಶರೀರವು ದೋಷವಿಲ್ಲದಂತೆ ಕಾಪಾಡಲ್ಪಡುವುದು. ಅದರಿಂದ ದೇವರ ಸಮ್ಮುಖದಲ್ಲಿ ಪ್ರತಿದಿನವೂ ನಮ್ಮನ್ನು ಪರಿಶೋಧಿಸಿ ಒಪ್ಪಿಸಿಕೊಡುವವರಾಗಿರಬೇಕು. ಅನೇಕರು ಭಕ್ತಿಯ ವೇಷವನ್ನು ಧರಿಸಿಕೊಂಡು ಕ್ರೈಸ್ತರೆಂದು ಹೆಸರು ಹೊಂದಿದವರು, ಆದರೆ ಕ್ರಿಸ್ತನಲ್ಲಿ ನೆಲೆಯಾಗಿ ನಿಲ್ಲದೆ ಲೋಕದ ರೀತಿಯಲ್ಲಿ ಬಾಳುವವರಾಗಿದ್ದಾರೆ. ಅದರಿಂದ ಎಚ್ಚರಿಕೆಯಿಂದ ಜೀವಿಸುವವರಾಗಿರಿ. ನಿತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಪರಿಶುದ್ಧರಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನ ಸಮಕ್ಷದಲ್ಲಿ ಆತನ ಸಮ್ಮುಖದಲ್ಲಿ ನಿಲ್ಲಬೇಕಾದರೆ ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲು ಅಸಾಧ್ಯ ಪ್ರಿಯರೇ. ಎಚ್ಚರಿಕೆಯಿಂದ ಜೀವಿಸುವವರಾಗಿರಿ, ಆತನನ್ನು ಹುಡುಕುವವರಾಗಿರಿ, ನಿಮ್ಮನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿರಿ. ಯಾಕಂದ್ರೆ ಆತನೇ ಪರಿಶುದ್ಧ ಮಾಡಿ